ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಟ್ಸ್ ನ್ಯೂಸ್ ಟೈಮ್ ನ ಇವತ್ತಿನ ಒಂದು ವಿಶೇಷ ಸುದ್ದಿ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿದ್ದು ಉತ್ತರಾಧಿಕಾರಿ ಯಾರು? ಸಿದ್ಧಾಂತಗಳ ನಡುವಿನ ಯುದ್ಧ. ರಾಜ್ಯದಲ್ಲಿ ಸಿದ್ಧಾಂತವಿರುವ ನಾಯಕರು ಯಾರು? ಸಿದ್ಧಾಂತಗಳ ಹೋರಾಟದಲ್ಲಿ ಯಾರಿಗೆ ಜಯ? ಸಿಎಂ ಸುಪುತ್ರ ಸಿದ್ಧಾಂತ ವಿಚಾರದಲ್ಲಿ ಸಿಲುಕಿದರ? ಕಾಂಗ್ರೆಸ್ ಬಳಗದಲ್ಲಿ ಸಿದ್ಧಾಂತಗಳ ಮೋಡ್. ಸತೀಶ್ ಜಾರಕಿಹೊಳಿ ಸಿದ್ಧಾಂತ ಸಿಎಂ ಆಗುವ ಸಿದ್ಧಾಂತವೇ? ನಿಜಕ್ಕೂ ರಾಜ್ಯದಲ್ಲಿ ಯಾವ ಸಿದ್ಧಾಂತ ಇದೆ? ಪರಿವಾರವಾದವೇ ಸಿದ್ಧಾಂತ ರಾಜಕಾರಣವೇ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರಾಜ್ಯದಲ್ಲಿ ಈ ಒಂದು ಸಿದ್ಧಾಂತಗಳ ವಾರ್ ನಡೀತಾ ಇದೆ. ಇದು ಪ್ರಮುಖ ಸುದ್ದಿ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ ದ ಸಿಇಒ ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸೊ ಸರ್, ತಮಗೆ ಸ್ವಾಗತ. ಇಂದಿನ ಒಂದು ಚರ್ಚೆ ಯಾವುದಪ್ಪ? ಇಂದಿನ ಒಂದು ನ್ಯೂಸ್ ಟೈಮ್ನ ವಿಶೇಷ ಚರ್ಚೆ ಏನು ಅದಂತಂದ್ರೆ, ಸಿದ್ದು ಉತ್ತರಾಧಿಕಾರಿ ಯಾರು? ಇಲ್ಲೇ ಒಂದು ಮಾತನ್ನು ನಾವು ಗಮನಿಸಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವ, ಅದೇ ದೊಡ್ಡ ಸಿದ್ಧಾಂತ. ಸಂವಿಧಾನ ದೊಡ್ಡ ಸಿದ್ಧಾಂತ, ಅದಕ್ಕೆ ಬದ್ಧ ನಡ್ಕೋಬೇಕಾಗಿ ಇವ್ರದೆಲ್ಲ ಸಿದ್ಧಾಂತ. ಅಲ್ಲ ಸರ್, ಯಾವ್ದು ಸರ್ ಸಿದ್ಧಾಂತಗಳು? ಸಿದ್ಧಾಂತಗಳ ನಡುವಿನ ಯುದ್ಧ ನಡೀತಾ ಇದೆ. ಯತೀಂದ್ರ ಉತ್ತರಾಧಿಕಾರಿ ಯಾರು ಅಂತ ಹೇಳಿ ಅಲ್ಲಲ್ಲ, ಅದು ನಡೀತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಎರಡನೇ ಪ್ರಶ್ನೆ ಕೂಡ ಕೇಳೇ ಬಿಡ್ತೀನಿ ನಾನು. ಸಿದ್ಧಾಂತಗಳ ನಡುವಿನ ಯುದ್ಧ, ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ, ಆಮೇಲೆ ಉತ್ತರಾಧಿಕಾರಿ ಆಗೋರ ಸಿದ್ಧಾಂತ ಇದೇ ಇರಬೇಕು. ಯಾವ್ದು ಸರ್ ಇದು ಸಿದ್ಧಾಂತ? ನೋಡ್ರಿ, ಈಗ ಒಂದು ಹೇಳಿದ್ದೆ ನಿಮಗೆ, ಸಿದ್ಧಾಂತ ಅಂದ್ರೆ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ರಿ. ಸಂವಿಧಾನಕ್ಕೆ ಬದ್ಧ ಆಗಿರುವಂಥದ್ದು ಸಿದ್ಧಾಂತ. ಇದು ಬೇಸಿಕ್ ಅರ್ಥ ಹೇಳಿದ್ರಿ ನೀವು. ಇನ್ನು ಇವ್ರ ಸಿದ್ಧಾಂತಗಳು ಏನು ಮಾಡ್ಕೊಂಡಿದಾರ? ಇದು ಬೇರೆ ಬೇರೆ ಸಿದ್ಧಾಂತ. ಕೆಲವೊಂದಿಷ್ಟು ಪರಿವಾರವಾದಗಳು ಮಾಡ್ಕೊಂಡಿದಾರ, ಕೆಲವೊಂದಿಷ್ಟು ಜಾತಿಯ ಸಿದ್ಧಾಂತಗಳನ್ನು ಮಾಡ್ಕೊಂಡಿದಾರ, ಇನ್ನು ಕೆಲವೊಂದಿಷ್ಟು ಧರ್ಮದ ಸಿದ್ಧಾಂತಗಳು ಮಾಡ್ಕೊಂಡಿದಾರ. ಇನ್ನೊಂದು ಇದೆಲ್ಲದಕ್ಕಿಂತ ಮೇನಾಗಿ ಸರ್ ದುಡ್ಡಿನ ಸಿದ್ಧಾಂತ ಇದೆಲ್ಲದಕ್ಕಿಂತ ಹೆಚ್ಚಿನ ಏನಪ್ಪ ಅಂತಂದ್ರೆ, ದುಡ್ಡು ಮಾಡ್ಕೊಳ್ಳೋದು, ಅಧಿಕಾರ ಹಿಡಿಯೋದು, ಇದು ಸಿದ್ಧಾಂತನ. ಇದು ಸಿದ್ಧಾಂತ ಆಗಿದೆ. ಇವತ್ತು ಅಧಿಕಾರ ಹೆಂಗೆ ಹಿಡಿದಪ್ಪ? ಅಧಿಕಾರ ಸಿದ್ಧಾಂತ ಬಗ್ಗೆ ಮಾತಾಡೋದು, ಬೆಳೆದನಕ ಮಾತಾಡೋದು. ಸಂವಿಧಾನ ನಾವು ಪ್ರತಿಪಾದಕರು, ನಮ್ಮಿಂದ ಸಂವಿಧಾನ ಹುಟ್ಟಿದೇನಪ್ಪ, ನಾವು ಸಂವಿಧಾನಕ್ಕೆ ಬದ್ದೇನಪ್ಪ, ನಾವು ಸಂವಿಧಾನದ ಮಕ್ಕಳೇನಪ್ಪ ಅನ್ನೋ ಪ್ರತಿಯೊಬ್ಬರು ಮಾತಾಡೋದು. ಎಲ್ಲ ರಾಜಕಾರಣ ಹೇಳ್ತಾ ಇದ್ದೀನಿ, ಒಬ್ರಿಗೆಲ್ಲ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಅದು ಹೇಳ್ತಾರೆ ನಮ್ಮ ಗಾದಿ ಮಾತ, ಅದು ಬೆಳ್ತಾನೆ ರಾಮಾಯಣ ಕೇಳಿ ಬೆಳಗ್ಗೆ ಸೀತಾ ಏನಕ್ಕಲ್ವ ರಾಮಗ ಅಂತ. ಹಂಗಾಗಿ ನಮ್ಮ ಪರಿಸ್ಥಿತಿ. ಹೀಗಾಗಿ ಸಿದ್ಧಾಂತದ ಮಾತು ಬಂದಾಗ ಸಂವಿಧಾನಕ್ಕೆ ಬದ್ಧ ಯಾರಾದ್ರೆ ಅವ್ರ ಸಿದ್ಧಾಂತಗಳು. ಇಲ್ಲಿ ಯಾರಿದ್ದಾರೆ ಸಂವಿಧಾನಕ್ಕೆ ಬದ್ಧ? ಇಲ್ಲಿ ನಮ್ಮ ಮಕ್ಕಳ ಆಗ್ಬೇಕಂತ ಯಾರಲ್ಲಿಲ್ಲ, ನನ್ನಂತರ ನನ್ನ ತಮ್ಮ ಬರಬೇಕು, ಹಣ ಬರಬೇಕು ಅಂತ ಯಾರಲ್ಲಿಲ್ಲ, ನಾ ಹಣ ಗಳಿಸಿ ಅಧಿಕಾರ ಹಿಡಿಬೇಕಂತ ಯಾರಲ್ಲಿಲ್ಲ, ನಾನು ಯಾವುದೇ ರೂಪದಿಂದ ಹಣ ಗಳಿಸಿಲ್ಲ. ಹಣ ಗಳಿಸೋಕಂತ ಹೌದು ಬಿಡ, ಒಂದು ನಿಮಿಷ, ಹಣ ಗಳಿಸೋದಕ್ಕೂ ಒಂದು ನೈತಿಕತೆ ಅದ, ಒಬ್ಬ ವ್ಯಾಪಾರಿಗೂ ನೀತಿ ಅದ. ಇಲ್ಲಿ ಯಾವ ನೀತಿನೂ ಇಲ್ಲ. ನೀತಿ ಉಳ್ಳದ್ದು ಸಿದ್ಧಾಂತ, ನೀತಿ ಉಳ್ಳದ್ದು ಸಂವಿಧಾನ. ಇದು ನೀತಿ ಏನದಪ್ಪ? ದುಡ್ಡು ಗಳಿಸ್ಬೇಕು ಅಷ್ಟ, ಯಾವುದೇ ಮೂಲ್ಯ ಗಳಿಸ್ಬೇಕು ನಾವು. ಅಧಿಕಾರ ಗಳಿಸ್ಬೇಕು ಅಂತ, ಅಧಿಕಾರ ದುಡ್ಡಿನ ಮೂಲನೇ ಏನಂತೀರಾ ಸರ್ ನೀವು? ತುಳುತ್ತರ ಇದ್ದಾಗ ಅಲ್ಲ ಸರ್, ಅಧಿಕಾರ ಬೇಕಂತಂದ್ರೆ ದುಡ್ಡು ಬೇಕೇ ಬೇಕು. ನೀವು ಇವತ್ತು ಹಂಗೆ ಮಾಡ್ಕೊಂಡಿದ್ದೀರ, ನೀವು ಎಲ್ಲರೂ ಕೂಡ ಮಾಡಿಬಿಟ್ಟಿದಾರ. ಅಧಿಕಾರ ಬೇಕಂದ್ರೆ ಅದಲ್ಲ, ಅಲ್ಲಿ ಸಂವಿಧಾನ ಹೇಳಲಿಕ್ಕಂತದ. ಸಂವಿಧಾನ ಏನು ಹೇಳ್ತದೆ ಅದೇ ಸಿದ್ಧಾಂತ. ಅದನ್ನ ಇವರು ಯಾರೂ ಫಾಲೋ ಮಾಡ್ತಾ ಇಲ್ಲ. ನಾವು ಇದು ಒಬ್ರಿಗೆ ಅಂತ ಹೇಳ್ತಾರೆ ಮಾತನ್ನು ಎಲ್ಲರಿಗೂ. ನಾವೇ ಇಲ್ಲಪ್ಪ ಇದು ಇಲ್ಲ, ಸಿದ್ದರಾಮಯ್ಯನವರು ಯಾವ ಜಾತಿವಾದಿ ಇಲ್ಲ, ಆ ವಾದಿ ಇಲ್ಲ, ಈ ವಾದಿ ಇಲ್ಲ, ಮತ್ತು ಹಿಂದೂವಾದಿ ಏನದು? ಹೌದು, ಈಗ ಪ್ರಶ್ನೆ ಮಾಡಬೇಕಾಗ್ತದೆ. ಮೈನಾರಿಟೀಸ್ಗಾಗ್ಲಿ ರಾಜಕೀಯ ಮಾಡ್ತಿರ್ತಾರೆ, ಅದೆಲ್ಲ ಓಕೆ. ಅದೇ ಸಿದ್ಧಾಂತ ಹೇಳ್ತಾ ಇರೋದು ಅದು ಆಗದೆ. ಸಂವಿಧಾನ ಹೇಳ್ತದ, ಸಂವಿಧಾನ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಒಂದಂತ ಹೇಳ್ತದೆ, ಅದಷ್ಟು ಪಾಲನೆ ಮಾಡಲ್ಲ ನಾವು. ಹೌದು, ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ, ಸಿದ್ಧಾಂತ ಬಿಟ್ಟು ಎಲ್ಲೂ ಇದ್ವಿ ನಾವು ಅಂತ. ಸಿದ್ಧಾಂತ ಮರ್ತು ಹೋಗ್ಯದ. ಸಿದ್ಧಾಂತ ಹೇಳ್ತೀವಿ ಅಷ್ಟೇ ಬಾಯಲ್ಲೇ. ಬದ್ನಿಕಾಯಿ ತಿನ್ಬೇಡಪ್ಪ ನೀನು ತುಳಿದಿನಾಗ ನಾವು ಕಮ್ಮಾಗಿದ್ದು ಎನಗಾಯಿ ಬದ್ನಿಕಾಯಿ ಮಾಡೋದು ತಿನ್ನೋದು. ದಿಸ್ ಇಸ್ ದ ಪಾಲಿಸಿ ಆಫ್ ದಿಸ್. ಇವಾಗ ಆಚಾರ ಹೇಳವ ಬದ್ನಿಕಾಯಿ ತಿಂದ ಹಂಗಂದಾಗ ಹಂಗೆ ಇವರೆಲ್ಲ ಆಚಾರಿಗಳು ಹೇಳೋರು, ಬದ್ನಿಕಾಯಿ ತಿನ್ನೋರು ಇವರ, ಬಳ್ಳುಳ್ಳಿ ತಿನ್ನೋರು ಇವರ, ಉಳ್ಳಾಳಿ ತಿನ್ನೋರು ಇವರ, ಅದು ತಿನ್ನಬಾರ್ದು ಅಂತ ಹೇಳೋರು ಅಷ್ಟೇ. ಅದ್ರಂತ ಕೌಶು ತೊಗೊಂಡು ಸಮಾಜವನ್ನು ಆಳೋರು ಇವರ. ಇದನ್ನು ಕೇಳುವಂಥ ಪ್ರಶ್ನೆ ಇವತ್ತು ಯಾರಿಗೂ ಉಳಿದಿಲ್ಲ. ನಮ್ಮಂಥ ಮತದಾರರಲ್ಲಿ ಕೇವಲ 500,000 ಮಾರಾಟ ಆಗುವಂಥ ವಸ್ತು ಉದ್ಯಾನ ಅಂತ ಅದಾಗಿದೆ ಇವತ್ತು. ಮತ್ತು ನೋಡ್ರಿ, ಬುದ್ಧಿವಂತ 10% ಇದ್ದಾರೆ ಈ ದೇಶದಲ್ಲ. 10% ಈ ದೇಶದ ಆಡಳಿತ ಆಗ್ತದನ?
90% ಜನ ಮತ ಹಾಕಿದಾಗ ಆಡಳಿತ ಆಗ್ತದೆ. ಹೌದು. 10% ಜನ ಅವರು ಇವ್ರನ್ನ ಹೆಂಗೆ ಮನಸ್ಸಬೇಕು ಅಂತ ಅವ್ರಿಗೆ ಗೊತ್ತದ. ದುಡ್ಡು ಹಂಚೆ, ಮತ್ತಿನ ಹಂಚೆ, ಸಾರಾಯಿ ಹಂಚೆ, ಮತ್ತೆ ಮುಗಿದ ಹಂಚೆ ಅಧಿಕಾರ ಇಡ್ತಾ ಇದ್ದಾರೆ. ಇದು ಸಂವಿಧಾನ ವಿರೋಧಿ ಅಲ್ವಾ? ಇದು ಸಿದ್ಧಾಂತದ ವಿರೋಧಿ ಅಲ್ವಾ? ಈ ಇಷ್ಟೆಲ್ಲ ನಾಯಕರಲ್ಲೇ ಯಾರು ಇದನ್ನು ಬಿಟ್ಟು ಮಾಡ್ತಾ ಇದ್ರು ಒಬ್ಬರು ಹೆಸರು ಯಾರು ಸರ್? ರಾಜ್ಯದಲ್ಲಿ ಸಿದ್ಧಾಂತವಿರುವ ನಾಯಕರು ಯಾರು? ಅಂದರೆ ಇದೇ ಪ್ರಶ್ನೆ ಉತ್ತರ ಕೊಟ್ರಿ ನೀವು, ಬಟ್ ಆದರೂ ಕೂಡ ನಾವು ಪ್ರಶ್ನೆ ಹಾಕೊಂಡಿದ್ದೀವಲ್ಲ, ಅದನ್ನು ಮೂವ್ ಆನ್ ಮಾಡಬೇಕು. ಮೂವ್ ಆನ್ ಅಂದರೆ ಹೇಳಿದ್ರೆ ನಿಮಗೆ ಹಣ ಸಿದ್ಧಾಂತ, ಅಧಿಕಾರ ಸಿದ್ಧಾಂತ, ತಮ್ಮ ಪರಿವಾರದವರ ಅಧಿಕಾರಕ್ಕೆ ಬರಬೇಕು ಅನ್ನೋದು ಸಿದ್ಧಾಂತ. ಇದಕ್ಕೆಲ್ಲರೂ ಬದ್ಧಿದ್ದಾರೆ, ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ನಾನು ಇವತ್ತು ಅದನ್ನೇ ಮಾಡ್ತಾ ಇರ್ತೀನಿ. ನಂತರ ನನ್ನ ಮಗನ ಬರಬೇಕಪ್ಪ ನನ್ನ ಜಾಗಕ್ಕೆ ಅಂತೇಳಿ. ಬರಲಿ ಬೇಡ ಅಂತ ಹೇಳ್ತಿಲ್ಲ, ಅವ್ರ ಕೆಲಿಬರ್ ಇದ್ರೆ ಆಗಲಿ, ಏನು ತಪ್ಪಿಲ್ಲ. ಆದ್ರೆ ವಾಮ ಮಾರ್ಗಗಳಿಂದ ನಮ್ಮ ಮಕ್ಕಳ ಮುಂದೆ ತರುವಂಥದ್ದು, ಅವ್ರಲ್ಲಿ ಎಬಿಲಿಟಿ ಇರಲಾರ್ದು ಇದ್ದರೂ ಸಹಿತ, ಅವರು ಯಾವ ವಿಲಾಸ ಜೀವನ ನಡೆಸ್ತಾ ಇದ್ರು ಸಹಿತ, ಹಾದಿ ಬಿಟ್ಟಿದ್ರು ಸಹಿತ ಅವ್ರ ಮಗ ಶ್ರೇಷ್ಠ, ಮಗಳ ಶ್ರೇಷ್ಠ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ಸಿದ್ಧಾಂತ ಅವ್ರು ಯೋಗ್ಯತೆ ಇದ್ರೆ ಬರಲಿ, ಯಾರು ಬೇಡಂತ ಇದ್ದಾರೆ, ಅದನ್ನೇನೋ ಪ್ರಶ್ನೆ. ಅಂದ್ರೆ ರಾಹುಲ್ ಗಾಂಧಿ ಅವರೇ ಪರಿವಾರವಾದದಿಂದ ಬಂದವರು. ಇವತ್ತು ಪರಿವಾರವಾದನ್ನು ಬಿಟ್ಟು ಇವತ್ತು ಅವ್ರು ಸಪ್ರೇಟ್ ತನ್ನ ವ್ಯಕ್ತಿತ್ವ ತೋರಿಸ್ಕೊಳ್ಳಿಕ್ಕಿದ್ದಾರೆ. ಇವತ್ತು ಅದಕ್ಕೆ ನಾವು ವಿರೋಧ ಮಾಡೋದಿಲ್ಲ ಆ ವಿಷಯಕ್ಕೆ. ಯಾಕಂದ್ರೆ ಪಾದಯಾತ್ರೆ ಮಾಡೋದಾಗಿರ್ಬೋದು, ಮತ್ತೂ ಆಗಿರ್ಬೋದು, ಒಬ್ಬ ವ್ಯಕ್ತಿ ಅಂತ ಆಗ್ಬಿಡುವಂಥದ್ದು ಈ ಸಮಾಜನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥದ್ದು. ಮತ್ತು ಅದೇ ರೀತಿ ಅಮಿತ್ ಶಾ ಅವ್ರ ಮಗ ಕೂಡ ಅವರೇ, ಎಲ್ಲರೂ ಹೋದಾರೆ. ಅದನ್ನ ಹೇಳಿದಲೆ, ಅಮಿತ್ ಶಾ ಮಗ ಇರ್ಬೋದು. ಇವತ್ತೇನೋ ಮದುವೆ ಆಗಿದ್ರು ಸಹಿತ ಪಾಪ ಅವರು ಸನ್ಯಾಸ ರೂಪದಲ್ಲಿದ್ದಾರೆ ಮೋದಿಯವರು, ಅವ್ರಿಗೆ ಮಕ್ಕಳಿಲ್ಲ. ಬಟ್ ಇವರೆಲ್ಲರೂ ಜೊತೆಗಿದ್ದಾರಲ್ಲ, ಇದಾರಲ್ಲ ಸರ್. ಸಿದ್ಧಾಂತಗಳ ಹೋರಾಟದಲ್ಲಿ ಯಾರಿಗೆ ಜಯ, ಯಾರ ಸಿದ್ಧಾಂತ ಗೆಲ್ಬೋದು? ಇಲ್ಲೇ ಸಿದ್ಧಾಂತ ಎಂದೋ ನೋಡ್ರಿ, ಇವತ್ತು ಗಾಂಧೀಜಿಯವರು ಸ್ವತಃ ಈ ಬೆಸ್ಟ್ ವ್ಯವಸ್ಥೆಯಲ್ಲಿ ಇಲೆಕ್ಷನ್ ನಿಂತರಪ್ಪನ್ನಕ್ಕೆ ಸೋಲ್ತಾರೆ. ಅವರ ಸಿದ್ಧಾಂತವನ್ನು ಈ ದೇಶದಲ್ಲಿ ಯಾರೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ವಾಟ್ ಐ ಹ್ಯಾವ್ ನೌನ್, ಅವರು ಸರಿ ಸೋಲಿಸ್ತಾರೆ. ಅಂದರೆ ಸಿದ್ಧಾಂತ ಹಿಡ್ಕೊಳ್ಳೋದು ಗೆಲ್ಲುವುದಿಲ್ಲ. ಅಂದರೆ ಏನು ಹಿಡ್ಕೊಂಡು ಹೋಗಬೇಕು? ಹಣದ ಸಿದ್ಧಾಂತ ಹಿಡ್ಕೊಂಡು ಹೋಗ್ಬೇಕು, ಜಾತಿ ಸಿದ್ಧಾಂತ ಹಿಡ್ಕೊಂಡು ಹೋಗಬೇಕು, ಧರ್ಮದ ಸಿದ್ಧಾಂತ ಹಿಡ್ಕೊಂಡು ಹೋಗ್ಬೇಕು, ಮುಂದೆ ದುಡ್ಡು ಹಂಚು ಸಿದ್ಧಾಂತವನ್ನು ಹಿಡ್ಕೊಂಡು ಹೋಗ್ಬೇಕು, ಇವೆಲ್ಲ ಗುಂಡಾಗಿ ಸಿದ್ಧಾಂತ ಮಾಡ್ಕೊಂಡು ಹೋಗ್ಬೇಕು. ಈ ಸಿದ್ಧಾಂತ ಮಾಡಿದಾಗ ನೀವು ಅಧಿಕಾರಕ್ಕೆ ಬರ್ತೀರಪ್ಪ. ಅವೆಲ್ಲ ಇವರಲ್ಲಿ ಅದಾವ. ಅದರಲ್ಲೇ ಅದೇನೋ ತಪ್ಪೇನೋ ಮಾತಾಡಿದರೆ ಐತಿಂದ್ರೆ ಮಾತಾಡಿ ತಪ್ಪೇನಲ್ಲದು. ಅಂದರೆ ಅವ್ರ ತಂದೆಯವರು ಸೆಕ್ಯುಲರ್ ಅನ್ನುವಂಥ ಭಾವದಿಂದ ಮಾತಾಡಿದರು. ಅವರು ಸೆಕ್ಯುಲರಪ್ಪ ಇವರು ಅಂತ ಇರ್ಬೋದು, ಅವ್ರು ಹೇಳ್ತಾರೆ ಅಂತ ನಾವು ಹ್ಞೂ ಅನ್ನೋನು. ಬಟ್ ಆ್ಯಕ್ಚುಲಿ ವಾಸ್ತವಕ್ಕೆ ಬಂದಾಗ ಸೆಕ್ಯುಲರ್ ಶಬ್ದಕ್ಕೆ ಸಹಿತ ಅರ್ಥ ಇಲ್ದಂಗೆ ಆಗಿಬಿಟ್ಟದ. ಅವ್ರಿಗೆ ಇವತ್ತು ಸಾಕಷ್ಟು ವಿರೋಧ ಟೀಕಾರ ಮಾಡ್ತಾರೆ, ಅಪೀಸ್ಮೆಂಟ್ ಮಾಡ್ತಾರಪ್ಪ ಇವರು ಅಂತೇಳಿ. ಹೌದು. ಅದರಿಂದ ಇದರ ಅರ್ಥ ಒಬ್ಬರಿಗೆ ಏನಪ್ಪ ಅಂತಂದ್ರೆ ವಿಷ ಇದು, ಇನ್ನೊಬ್ರಿಗೆ ಹಾಲು ಆಗ್ತದೆ, ಹಾಲಿಂದ ವಿಷಯ ಆಗ್ತದೆ, ಹಾಲು ಸಹಿತ ಭಾಳಷ್ಟು ವಿಷಯ ಆಗಿಬಿಡ್ತದೆ. ಹೌದು ಸರ್. CM ಸುಪುತ್ರರು ಸಿದ್ಧಾಂತವಾದಗಳಲ್ಲಿ ಸಿಲುಕಿದರೋ? ಸಿದ್ಧಾಂತವಾದಗಳಲ್ಲಿ ಸಿಲುಕಿದ್ರು ಅನ್ನೋಕ್ಕಿಂತಲೂ ಇಲ್ಲಿ ಮುಖ್ಯಮಂತ್ರಿ ಸಿದ್ಧಾಂತ ನಡೆದಿದೆ ಕರ್ನಾಟಕದಲ್ಲಿ. ಹೌದು, ಮುಖ್ಯಮಂತ್ರಿ ಚೇರವನ್ ಸಿದ್ಧಾಂತ ಇವತ್ತು. ಚೇರಿನ ಸಿದ್ಧಾಂತ ಅಂದ್ರೆ ಯಾರು ಹೊಡ್ಕೊಳ್ತಾರ ಅವ್ರ ಸಿದ್ಧಾಂತಿ, ಅವ್ರು ಯಾವ ಸೋಲ್ತಾನ ಅವ್ರ ಸಿದ್ಧಾಂತಿ. ಇಷ್ಟ ಇಲ್ಲ ನಾವು ಡಿಫೈನ್ ಮಾಡ್ಬೇಕಾದಾಗ. ಆ ದಿಶೆಯಲ್ಲಿ ಈಗ ಇದ್ದಿದ್ದು ಮುಖ್ಯ ಯುದ್ಧ ಏನಪ್ಪ ಅಂದರೆ DKC ವರ್ಸಸ್ ಅದರ್ಸ್ ಅಂತ ಹೇಳ್ತೇನೆ. ಸಿದ್ದರಾಮಯ್ಯವರಂತೂ ಈಗ ಅಲಗಾಡಿಸ್ಲಿಕ್ಕೆ ಆಗೋದಿಲ್ಲ. ಅವ್ರ ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಅಲಗಾಡಿಸ್ಲಿಕ್ಕೂ ಆಗೋದಿಲ್ಲ. ಮೊದಲು ಇದ್ರೂ ಸಹಿತ ಆಗೋದಿಲ್ಲ. ಯಾಕಂದ್ರೆ ಬಿದ್ದಂಗೆ ಬೆಸ್ಟ್ ಕೊನೆಯವರೆಗೂ ಹೋರಾಟ ಮಾಡಿ ಗೆಲ್ತಾ ಇರುವಂಥ ವ್ಯಕ್ತಿಯವರು. ಹಂಗಂತ ನಾವು ತಿಳ್ಕೊಂಡು ಅವರಾಗೆ ಬಿಟ್ಟು ಕೆಲಸ. ಅವ್ರು ಯಾವಾಗ ಈ ಒಂದು ಶರ ಹಾಸಿಗೆ ಮೇಲೆ ಮಾಡ್ಕೊಳ್ತಾರಲ್ಲೋ ಅಂದರೆ ಭೀಷ್ಮರಂಗ ಆ ಮತ್ತೊಬ್ಬರು ವಿಚಾರ ಮಾಡುವಂಥ ವಿಷಯ. ಅಲ್ಲಿವರೆಗೆ ಇದು ಹೇಗೆ ಚರ್ಚೆ ಇರುವಂಥದ್ದಿಲ್ಲ. ಭೀಷ್ಮರಂತಾರೆ ಯಾರ, ಭೀಷ್ಮನಂತಾರೆ ಯಾರ, ಕೌರವರು ಪಾಂಡವರು ಅಂತ ನಡೀತಾ ಇದೆ. ಯಾರಾಗ್ತಾರೋ ಗೊತ್ತಿಲ್ಲ. ಬಟ್ ಆ ನೆಲೆಯಲ್ಲಿ ಅವ್ರು ಏನೋ ಯಾವುದೋ ಸಂದರ್ಭದಲ್ಲಿ ಯಾಕೆ ಹಂಗಂದ್ರೂ ಗೊತ್ತಿಲ್ಲ. ಯತೀಂದ್ರ ಸ್ವತಃ ಅವ್ರ ಬಗ್ಗೆ ನಮ್ಗೆ ಗೌರವ ಅದ. ಯಾಕಂದ್ರೆ ಒಬ್ಬ ಡಾಕ್ಟರ್ ಅವರು ರೆಡ್ ಪರ್ಸನ್. ಹಾಂ, ಅವರು ಮತ್ತು ಆಕಾಂಕ್ಷೆ ಅಲ್ಲ ನಮ್ಮ ಅಪ್ಪನಂತ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರದ್ದೇನು ನಾವು ಕಂಡಿಲ್ಲ. ಅದನ್ನು ನಾವು ಮೆಚ್ಕೋಬೇಕು. ಅದನ್ನು ಆ ಮೆಚ್ಕೊಂಡು ವಿಮರ್ಶೆ ಮಾಡಬೇಕು ಅವ್ರನ್ನ. ಹಾಗೆ ಟೀಕಾ ಮಾಡೋದು ಅಂತಲ್ಲ. ಯತೀಂದ್ರ ಅವರು ಯಾವ ಕಾರಣಕ್ಕಂದ್ರು ಅಲ್ಲೇ ಅವ್ರ ಸಮೀಪದಲ್ಲೇ ನಮ್ಮ ಸತೀಶ್ ಅವರಿದ್ದರು. ಸತೀಶ್ ಅವ್ರ ಪ್ರಭಾವ ಆಗಿರ್ಬೋದು, ಇಲ್ಲ ಸತೀಶ್ ಅವರ ವ್ಯಕ್ತಿತ್ವ ಅವ್ರ ಲೈಕ್ ಆಗಿರ್ಬೋದು. ಸತೀಶ್ ಅವರು ಈ ಸ್ಮಶಾನದಲ್ಲೇ ಏನೋ ಒಂದಿಷ್ಟು ವೈಚಾರಿಕ ವಿಚಾರಗಳನ್ನು ಹಂಚುವಂಥದ್ದು, ಅಥವಾ ಒಂದು ಏನು ಅಹಿಂದ ಸಿದ್ಧಾಂತ ನೆರವೇರಿಸಲ್ಲ. ಮತ್ತು ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದಿಲ್ಲ, ಇನ್ನುಳಿದ ಮೇಲ್ಜಾತಿಗಳಲ್ಲಿ ಸಂಘಟನೆಗಳು ಸಾಗಿಸ್ತಿರ್ತಾವೆ. ಈ
ಏನು OBC ಜನ ಅಂತ ಅನ್ಕೊಳ್ತೀವಿ, ಹಿಂದಂತ ಅನ್ಕೊಳ್ತೀವಿ, ಸಂಘಟನೆ ಇಲ್ಲ, ಅಲ್ಲಿ ದುಡ್ಡು ಹಾಕೋರು ಯಾರಿಲ್ಲ. ಒಂದು ಸಂಘಟನೆ ಹಾಕೋದು ನಮ್ಗೆ ದುಡ್ಡು ಬೇಕಾಗ್ತದೆ. ಆಲ್ಮೋಸ್ಟ್ ಆಲ್ ಜಾಸ್ತಿ ಜನಸಂಖ್ಯೆ ಇರೋದೇ ಅಲ್ಲೇ. ಆದರೆ ಅವರಿಗೆ ಅವ್ರು ಧ್ವನಿ ಕೊಡುವಲ್ಲೇ, ಅವ್ರು ಸಂಘಟಿಸುವಲ್ಲೇ ದುಡ್ಡು ಇಲ್ಲದಂಥ ಜನ ಭಾಳ ಇದ್ದಾರೆ. ಅವ್ರನ್ನ ಕೂಡಿಸ್ಕೊಂಡು ಅವರು ನಿಮ್ಮ ಜೀವಂತಿಗೆಲ್ಲಪ್ಪ ಇಲ್ಲೇ ನೀವು ಈ ದೇಶದ ಪ್ರಜೆ ತೋರಿಸೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರ ಅಧಿಕಾರ ಆಶೀರ್ವಾದ ಮಾಡ್ತಾರೆ, ಪುಗಟ್ ಮಾಡ್ತಾ ಇದ್ದಾರೆ, ನಾವು ಅನ್ನೋದಿಲ್ಲ. ಅದ್ರ ಬೆನಿಫಿಟ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ತಪ್ಪೇನಲ್ಲ. ಯಾಕೆಂದರೆ ಆ ಜನಕ್ಕೆ ಎಚ್ಚರಿಸಿ ತಾವು ಅಧಿಕಾರ ಹಿಡ್ಕೊಳ್ಳೋದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಅದು ಯಾರಿಗಾದ್ರೂ ಭಯಕ್ಕೆ ಇರೋದನ್ನ ನಾವು ಆಗಬೇಕಪ್ಪ ಅಂತೇಳಿ ಆ ದಿಶೆಯಲ್ಲಿ ಇರೋದು ಎತ್ತಿಂದ್ರೆ ಅವ್ರ ಬಗ್ಗೆ ಹೆಸರು ಹೇಳಿದ್ರು. ಬಟ್ ಈ ಸಮಯದಲ್ಲಿ ಏನದಪ್ಪ, ಈ ಸಮಯ ಸರಿ ಇಲ್ಲ. ಈ ಸಮಯದಲ್ಲಿ DKC ಅವರು ಸಹಿತ ಪ್ರಬಲವಾಗಿ ನಾ ಮುಖ್ಯಮಂತ್ರಿ ಆಗಬೇಕಂತ ಅಪೇಕ್ಷೆ ಕೂತಿದ್ದಾರೆ. ನೀವು ಒಂದು ಸಣ್ಣ ಮಾತು ಮಾತಾಡಿದ್ರು ಇವತ್ತು, ಸಿದ್ದರಾಮಯ್ಯ ಮಾತಾಡಲಿ, ಸಿದ್ದರಾಮಯ್ಯ ಬಣ ಅಂತ ಗುರುತಿಸ್ಕೊಂಡಂತ ಅವ್ರು ಸಣ್ಣ ಮಾತು ಮಾತಾಡಲಿ, ಜೊತೆಗೆ ಹಿತೇಂದ್ರ ಸ್ವತಃ ಸಿದ್ದರಾಮಯ್ಯರ ನೇರ ವಾರಸ್ದಾರ ಅವ್ನು ಮಾತಾಡಿದಾಗ ಅದಕ್ಕೊಂದು ವೇಟ್ ಇರ್ತದೆ. ಇಲ್ಲೋ ಮನ್ಯಾಗ ಮಾತಾಡಿದಾರಪ್ಪ ಇವ್ರನ್ನ ಡಿಸ್ಕಷನ್ ಮಾಡಿದಾರೆ ಅಪ್ಪ ಮಕ್ಕಳು, ಇವರಿಂದ ಅವ್ರು ನಮ್ಮ ತಮ್ಮನಂತ ಸತೀಶ್ ಅವ್ರನ್ನ ತರ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಎಲ್ಲರೂ ಎದ್ದು ಕೂತ್ಬಿಟ್ಟಿದ್ದಾರೆ. ಇವತ್ತು ಯಾಕೆ ನಾ ಯಾಕೆ ಕಡಿಮೆ ನಾನು ಆಗ್ತಿಲ್ಲ, ನಾನು ಐ ಆಮ್ ದ ಏಬಲ್ ಪರ್ಸನ್, ಐ ಆಮ್ ದ ಕೇಪಬಲ್ ಆಫ್ ದಟ್ ಟು ರನ್ ದ CM ಕುರ್ಚಿ. ಅಂದಾಗ MP ಪಾಟೀಲ್ ಅಂತಾರೆ ನಮ್ಮಲ್ಲಿ ಯಾಕೆ ಇಲ್ಲರಿ ಯೋಗ್ಯತೆ, ನಾವು ದೊಡ್ಡ ಸಂಸ್ಥೆ ಕಟ್ಟಿದ್ವಿ ಗಿಲ್ಡಿ ಅಂತದ್ದು ನಾವಲ್ವಾ ಅದು ಪ್ರಶ್ನೆ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಗೃಹ ಮಂತ್ರಿ ನಮ್ಮ ಪರಮೇಶ್ವರಪ್ಪನವರು ನಾವೇನು ಕಟ್ಟಿದ್ರಿ ದೊಡ್ಡದು ಇಷ್ಟು ಕಟ್ಟಿವಿ ನಾವು, ಸಿದ್ಧಾರ್ಥ ಅನ್ನುವಂಥದ್ದು ಜನರಿಗೆ ಅನುಕೂಲ ಮಾಡಿದ್ವಿ, ನಾವು ಮಾಡಿದ್ದೆವು, ನಾವು ಒಬ್ಬ CM ಕ್ಯಾಂಡಿಡೇಟ್ ಮೇಲೆ SC ಇಲ್ಲಿವರೆಗೆ ಆಗಿಲ್ಲ, ದಲಿತ ಧ್ವನಿ ನಾವು ಇದ್ವಿ ಅಂತ ಅವ್ರು ಮುಂದೆ ಬರ್ತಾ ಇದ್ದಾರೆ. ಅದೇ ಇನ್ನೊಬ್ರು ಮತ್ತೊಬ್ರು ಬರ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲೇ ಒಂದು ಇದೇ ರೀತಿ ಏನಂತೀರ ನೀವು, ಕಾಂಗ್ರೆಸ್ ಬಳಗದಲ್ಲಿ ಸಿದ್ಧಾಂತಗಳ ವಾರ್ ಅವರದೇ ಆದಂತ ಪರ್ಸನಲ್ ಸಿದ್ಧಾಂತಗಳಂತ ಈ ಸಿದ್ಧಾಂತ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸತೀಶ್ ಅವ್ರು ಬದಿ ಉಳಿದ್ರಲ್ಲ, ಯಾರು ಪರವಾಗಿ ಮಾತಾಡಿದ್ರು ಅವ್ರು ಬದಿ ಉಳಿದ್ರು, ಮಾಡ್ತಾ ಇದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಒಪ್ಪನು ಆದ್ರೆ ಸತೀಶ್ ಅವ್ರದ್ದು ಸೀನಿಯರ್ ಅದಾರಲ್ಲೇ. ಹೌದು. ಮತ್ತು ಅದರಲ್ಲೂ DK ಶಿವಕುಮಾರ್ ಅವರು ವಿಶೇಷವಾಗಿ ಮೈಸೂರು ಭಾಗದಲ್ಲೇ, ಬೆಂಗಳೂರು ಭಾಗದಲ್ಲೇ ಭಾಳ ಪ್ರಭಾವಿ ಅದಾರ. ಮತ್ತು ಅದ್ರ ಜೊತೆಗೆ ಡಿಸ್ಕಷನ್ ವಿಷಯನೂ ಅಲ್ಲ ಹೋಲ್ ಓವರ್ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಅವರ ಒಂದು ಪ್ರಾಬಲ್ಯ ಹೆಚ್ಚೈತೆ ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗಿಂತ. ನೋಡ್ರಿ ಅದು ಯಾಕೆ ಹೆಚ್ಚದ, ಹೌದು ಒಪ್ಪಿನ ಮಾತು. ಯಾಕಂದ್ರೆ ಅವರು ರಾಜಕೀಯ ಬಂದಿದ್ದ ಸಣ್ಣ ವಯಸ್ಸಿನಾಗ ಅದು SM ಕೃಷ್ಣರ ಆಶೀರ್ವಾದದಿಂದ. SM ಕೃಷ್ಣ ಒಬ್ಬ ಪ್ರಬಲ ನಾಯಕ, ಒಕ್ಕಲಿಗರ ಪ್ರಬಲ ನಾಯಕರಿದ್ದರು, ಮುಖ್ಯಮಂತ್ರಿ ಆದವರು, ಅವ್ರ ಜೊತೆ ಬಂದು ಗುರುತಿಸ್ಕೊಂಡು ಸಣ್ಣ ವಯಸ್ಸಲ್ಲಿ ಮಿನಿಸ್ಟರ್ ಆದವರು. ಹೀಗಾಗಿ ಆ ಭಾಗದಲ್ಲೆಲ್ಲ ಹಿಡಿತದ ಅವ್ರಿಗೆ. ಆ ಭಾಗ ಆಯ್ತು. ಮತ್ತೆ ಉತ್ತರ ಕನ್ನಡ ಕಡಿಮೆ ಅಂತಲ್ರಿ, ಯಾವ್ದು ಉತ್ತರ ಕನ್ನಡ ಇತ್ತೀಚೆಗೆ ಜೋರು ಆಗ್ಲಿಕ್ಕತ್ತದ. ಆ ಮಾದ್ಮೇಲೆ ಈಗ ಸೌದಿಯವ್ರ ಬೆಂಬಲ ಆಗ್ಲಿಕ್ಕಂದ್ರೆ ಗಣಿವಾರ ಸೌದಿಯವ್ರಿಗೂ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಜಾರಕಿಹೊಳಿ ಕುಟುಂಬದ ವಿರೋಧಿಗಳೇನೇನಿದಾರೋ ಅವರೆಲ್ಲ DKC ಅವ್ರ ವಾಲ್ತಿದ್ದಾರೆ ಅನ್ನುವಂತ ಇಂಟೀರಿಯರ್ ರಿಪೋರ್ಟ್ಸ್ಗಳು ಅದಾವ್ರಿ. ಇವತ್ತು ಅದು ನೋಡ್ರಿ, ಮತ್ತು ಸಹಜದ ಒಬ್ಬ ವ್ಯಕ್ತಿ ಬೆಳೀಲಿಕ್ಕೆ ವೈರಿ ಹುಡ್ಕೊಳ್ತಾ ಇರ್ತಾರೆ ಸುತ್ತಮುತ್ತ. ಅದು ತಪ್ಪಂತಲ್ಲ, ಅದು ಬೆಳೀತಾರೆ. ಆಮೇಲೆ ಡೆಮೋಕ್ರಸಿಯಲ್ಲಿ ಅದು ಬೆಳೀತಾ ಇರಬೇಕು, ಸ್ಪರ್ಧೆ ಇರಬೇಕು, ಅದು ಉಳಿಬೇಕಾಯ್ತಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಮೂಲ. ಅದು ವೈಯಕ್ತಿಕ ಆಗಲಾರ್ದ ಸಮಾಜ ಸೇವೆಗಾಗಿ ಆದರೂ ಒಳ್ಳೇದು, ಆದರೆ ಹಂಗಾಗ್ತಾ ಇಲ್ಲ. ಸಮಾಜ ಸೇವೆ ಅಂದ್ರೆ ಪರ್ಸನಲ್ ವ್ಯವಹಾರಗಳಿದ್ದಾವೆ. ಇಲ್ಲ ಆ ಪರ್ಸನಲ್ ವ್ಯವಹಾರ ಮಾಡೋ ಸಲುವಾಗಿ ಇವ್ರು ಬಡ್ದಾಡ್ತಾ ಇರ್ತಾರೆ. ಅಲ್ಲಿ ಏನೂ ಸಿಗೋದಲ್ಲ ಅಂದ್ರೆ ಮತ್ತೆ ಯಾಕೆ ಹೋಗ್ತಾರೆ ಅಲ್ಲೇ? ಪ್ರಾಮಾಣಿಕವಾಗಿ ಸೇವೆ ಮಾಡೋದಾಯ್ತಪ್ಪ, ಜನಸೇವೆ ಮಾಡೋದಂದ್ರೆ ಇವ್ರು ಯಾರೂ ನಿಲ್ಲೋದಿಲ್ಲ ಅಲ್ಲೇ, ಓಡಿ ಬಂದುಬಿಡ್ತಾರೆ ಬೇಡಪ್ಪ ನಮಗಂತ. ಇಲ್ಲಿ ಏನದಪ್ಪ ಅಂದ್ರೆ ಅದರಿಂದ ಹಿಂದೆ ಅನುಕೂಲ ಅದ, ದುಡ್ಡಿನ ಅನುಕೂಲ ಅದ, ಅಧಿಕಾರದ ಅನುಕೂಲ ಅದ, ಜನ ಬಂದು ನಿಲ್ತಾರೆ ನಮ್ಮ ಮುಂದೆ, ಹೇಳಿದ ಮಾತು ಕೇಳ್ತಾರೆ, ನಾವು ಬೇಕಾದ್ರೆ ಕಾನೂನು ಮಾಡಬಹುದು, ನಮ್ಮ ಸಂವಿಧಾನ ನಮಗೆ ಅಧಿಕಾರ ಕೊಡ್ತದೆ. ಇಂಥವೆಲ್ಲ ಕಾರಣಕ್ಕಾಗಿ ಇವು ನಡೆಯುವಲ್ಲ. ಸರ್ ಈಗ ಸರ್ ಇನ್ನೊಂದು ಪ್ರಶ್ನೆ, ಮುಂದಿನ ಪ್ರಶ್ನೆ ಏನಪ್ಪ ಅಂತಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರ ಸಿದ್ಧಾಂತ CM ಆಗುವ ಸಿದ್ಧಾಂತ. ನೋಡ್ರಿ ಪಾಪ ಅವ್ರೊಬ್ಬರಿಗೆ ಯಾಕಂತಾರೆ ಈ ಮಾತನ್ನ, ಸತೀಶ್ ಅವ್ರಿಗೆ ಏನೋ ಇಲ್ಲ ಅಂತಲ್ಲ, ಸ್ವತಃ ಅವ್ರ ಕುಟುಂಬದಲ್ಲೇ ಆಶೆ ಅದ. ರಮೇಶ್ ಅವ್ರಲ್ಲೂ ಆಶೆ ನಮ್ಮ ಮುಖ್ಯಮಂತ್ರಿ ಆಗ್ಬೇಕಂತಲ್ಲ. ಇಲ್ಲ ಸರ್, ರಮೇಶ್ ಹೇಳಿಬಿಟ್ಟು ನನಗೆ CM ಆಗೋ ಆಸೆ ಇಲ್ಲ, ಆದ್ರೂ ನನ್ನ ತಮ್ಮನೇ ಆಗೋದು ಆಯ್ತು, ಭಾಳ ಸಂತೋಷ ಇರಲಿ. ಆದ್ರೆ ಆಸೆ ಮಹತ್ವಾಕಾಂಕ್ಷೆ ಕುಟುಂಬದಲ್ಲಿ ಇದ್ದಿದ್ದೀನಿ ಸುಳ್ಳೇನಲ್ಲ, ಅದು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ ಇರಬಾರ್ದು? ಆಗಲಿಲ್ಲ, ಅವರು ಈ ದೇಶದ ಪ್ರಜೆ, ಅದರಲ್ಲೂ ಒಬ್ಬ ದುಡಿಯುವವರೆಗೆ OBC ಜನರ ಪರವಾಗಿ ಬೆಳೆದು ಬಂದಿದ್ದಾರೆ. ಇವತ್ತು ಅವ್ರು ತಾವು ಸ್ವತಃ ಯಾವುದೋ ಕಾರಣಕ್ಕೆ ಬೆಳೆದು ಬರಲಿ, ಆದಲ್ಲಿ ಮುಖ್ಯ ಆಗುವುದಿಲ್ಲ. ಆ ಸಮುದಾಯಕ್ಕೆ ಒಂದಿಷ್ಟು ಅನುಕೂಲ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ಅವರು, ಇಲ್ಲಂತಲ್ಲ. ಯಾಕೆ ಬಿದ್ದ ಸಮುದಾಯನ ಎಬ್ಬಿಸುವಂಥ ಕೆಲಸ ಅವ್ರ ನಾಯಕ ಪೆಟೇಷನ್ ಅಂತೇಳಿ ಮತ್ತೇನೋ ಮಾಡಿಕೊಂಡು ಫ್ರೀ ಸ್ಕೂಲ್ ಕೊಡೋ ಪ್ರಯತ್ನ ಮಾಡಿದ್ರು. ಇದ್ರೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಸೆಕೆಂಡರಿ, ಅದ್ರ ಮೇಲೆ ವಿಮರ್ಶೆ ಮಾಡೋದು, ಟೀಕೆ ಮಾಡೋದು ಮಾಡೋನು ಅವಶ್ಯ ಬಂದಾಗ. ಬಟ್ ಮಾಡಿದ್ದೀನಿ ಸುಳ್ಳಲ್ಲ,
ಅಂದ್ರೆ ಹಿಂದುಳಿದ ವರ್ಗಕ್ಕಾಗಿ ತಮ್ಮದೇ ಅಂತ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಸೇಮ್ ಆಗಬೇಕು ಅನ್ನುವಂಥ ಅಭಿಲಾಷೆ ಇದ್ದಿದ್ದೇನು ತಪ್ಪಲ್ಲ. ಆದ್ರೆ CM ಸಿದ್ಧಾಂತ ಅಂತ ನಾನು ಹೇಳೋದಿಲ್ಲ ಅದನ್ನು. ಮತ್ತು ಸಿದ್ಧಾಂತ ಹಿಡಿದಕ್ಕೆ ಅದು ಸೇಮ್ ಹಿಡಿದುಕೊಂಡು ಯಾವ ಸಿದ್ಧಾಂತ ಬೇಕಾ, ಯಾವ ಸಿದ್ಧಾಂತ ಪರಿವಾರ ಸಿದ್ಧವಾದರಿರಲಿ ಮತ್ತೊಂದಿರಲಿ ಏನೂ ಇರಲಿ, ಬಟ್ ಇಲ್ಲಿ ವೈಚಾರಿಕತೆ ಅದ ಅವರಲ್ಲಿ. ಇವತ್ತು ಅವರು ಗೌರವಿಸುವಂಥ ವ್ಯಕ್ತಿಗಳು ಯಾರಪ್ಪ ಅಂತ. ಹಾಗಾದ್ರೆ ಸರ್ DK ಶಿವಕುಮಾರ್ ಅಲ್ಲಿ ವೈಚಾರಿಕತೆ ಇಲ್ವಾ? DK ಶಿವಕುಮಾರ್ ವೈಚಾರದಿಲ್ಲ ಅಂತ ಹೇಳಿಲ್ಲ. ಇಲ್ಲ, ಇವ್ರ ಬಗ್ಗೆ ಮಾತಾಡೋದಷ್ಟೇ ಮಾತಾಡ್ತಿದ್ರು, ಅವ್ರ ವ್ಯಕ್ತಿತ್ವ. ಆದರೆ ಇವ್ರು ಟೆಂಪಲ್ ರನ್ ಮಾಡೋದಿಲ್ಲ ಸತೀಶ್ ಅವರು. ಭಾಳ ಜನರಿಗೆ ಬೇಕಾದಂಥ ವಿಷಯ ಇರ್ಬೋದು. ಒಳಗೆ ಅಂತರಾಳದಲ್ಲೇ ದೆವ್ವದ ಬಗ್ಗೆ, ಭೂತದ ಬಗ್ಗೆ, ಮತ್ತೊಂದ್ರ ಬಗ್ಗೆ, ದೇವರ ಬಗ್ಗೆ ಒಂದು ನಮ್ಮ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಇರ್ತದೆ. ಆ ಭಯ ಹೋಗುವುದಿಲ್ಲ. ಆದ್ರೆ ನಮ್ಮ ದೇಶ ಅಲ್ಲ ಸರ್, ಯಾವುದೇ ದೇಶ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಮತ್ತೊಂದು ತುಂಬ ಮಾತಿದೆ. ಇರಲಿ, ಬಟ್ ಅದೇ ಕಾಲಕ್ಕೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ DK ಅವರಲ್ಲೇ ಮೈ ಮೇಲೆ ಸಮಸ್ಯೆ ಆದಾಗ ಟೆಂಪಲ್ ರನ್ ಮಾಡುವಂಥದ್ದು ನಾವು ಟೀಕೆ ಮಾಡ್ತಾ ಇರ್ತೀವಿ. ಅವರಿಗೆ ಸ್ವಲ್ಪ ಒಳಗೆ ಎಲ್ಲೂ ಹಿಂದುತ್ವವಾದ ಅಲ್ಲ ಸರ್, ಹಿಂದುತ್ವವಾದ ಅಂತಲ್ಲ, ಪರ್ಸನಲ್ ಆಗಿ ಇವಾಗ ನೋಡಿ ನಾನು ಇವರು ಅಂತ ನಾನು ಪರ್ಸನಲ್ ಅಂತಾರ. ಪರ್ಸನಲ್ ಅಂತಾಗ ನೀವು ಒಬ್ಬ ಸಾರ್ವಜನಿಕ ವ್ಯಕ್ತಿ ಆದಾಗ ಅಲ್ಲ ಸರ್, ನಾನಲ್ಲಿ ನಾನೊಂದು ಮಾತು ಹೇಳ್ತೀನಿ. ನಾನಲ್ಲಿ DCM ಆಗಿ ಹೋಗ್ತಾ ಇದ್ದೀನ ಇಲ್ಲಪ್ಪ ಅಂತಂತಂದ್ರೆ ಜಸ್ಟ್ ಶಿವಕುಮಾರ್ ಆಗಿ ಹೋಗ್ತಾ ಇದ್ದೀನ ಅಲ್ರಿ, ಬೇಕಾದ್ರೆ ತಿಳ್ಕೋಬಹುದು. ವಾದಕ್ಕಾಗಿ ವಾದ ಮಾಡ್ಬೋದು. ಅಲ್ಲ ಸರ್, ಅಲ್ಲೇನು ಬರ್ತದೆ ಗುಡಿ ನೋಡ್ರಿ, ಇದನ್ನೆಲ್ಲ ಫಸ್ಟ್ ಟೀಕಾ ಮಾಡಿದ್ದು ಕೇಳಿಲ್ಲ. ನಮ್ಮ ಪ್ರಥಮ ರಾಷ್ಟ್ರಪತಿ ಯಾರು? ಬಾಬು ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆಂಟ್ ಆಗಿ ಒಬ್ಬ ಸ್ವಾಮೀಜಿ ಅವ್ರ ಕಾಲು ತೊಳೆದಾಗ ದೊಡ್ಡ ಟೀಕೆ ಆಗಿತ್ತು. ಅವ್ರು ಇಡೀ ದೇಶದ ಒಬ್ಬ ಫಸ್ಟ್ ಪರ್ಸನ್ ಅವ್ರು ಮನೆ ಒಳಗೆ ಗುಪ್ತವಾಗಿ ಏನೇನು ಮಾಡ್ಕೊಳ್ಳಿ, ನಮಗಿಂತ ಕರಲ್ಲ. ಸಾರ್ವಜನಿಕವಾಗಿ ಬಂದಾಗ ನೀವು ಸಾರ್ವಜನಿಕ ವ್ಯಕ್ತಿ, ನೀವು ಟೆಂಪಲ್ ರನ್ ಮಾಡಿದ್ರೆ ನಾವು ಟೀಕೆ ಮಾಡಿರೋರು ಅದನ್ನು ನಂಬದಂಥ ಜನ ಇದ್ದಾರಿಲ್ಲ. ಒಂದ ಜಾತಿ, ಒಂದ ಕುಲ, ಒಂದು ಧರ್ಮ ಜನ ಇಲ್ಲಿಲ್ಲ. ನೀವು ಈ ದೇಶದ ಪ್ರಜೆ ಅಂದಾಗ, ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂದಾಗ ನೀವು ಆ ರೀತಿ ಇರಬೇಕು ಅನ್ನೋ ನಮ್ಮ. ನೀವು ದೇವ್ರಿಗೆ ಹೋಗಿ ಯಾರು ತಗೊಳ್ಳಲ್ಲ. ಯಾಕೆ ನಮ್ಮ HDK ಅವ್ರು ಟೆಂಪಲ್ ರನ್ ಮಾಡಿಲ್ವಾ ಮುಖ್ಯಮಂತ್ರಿ ಆದ ತಕ್ಷಣ? ಟೆಂಪಲ್ ರನ್ ಆ ರೀತಿಯಾಗಿ ಮಾತಾಡಿದ್ರು. ಅಲ್ಲ, ಜನತಾದಳ ಸೆಕ್ಯುಲರ್ ಅಂತ ಇಟ್ಕೊಂಡು ಅವರೇ ಓಡಾಡ್ತಾವ್ರೆ. ಇನ್ನೊಬ್ಬ ಹೀಗೆ ಮಾಡ್ತಾರೆ. ಆ ಮಾತು ಮಾಡ್ರಿ. ನಾನೇನು ಹೇಳ್ತಿದ್ದೀನಿ, ಟೆಂಪಲ್ಗೆ ಹೋದ್ರೆ ಏನಾಯ್ತು? ತಪ್ಪೇನಿಲ್ಲ. ನಾ ಏನು ಹೇಳ್ತಾ ಇದ್ದೀನಿ ತಿಳ್ಕೊಬೇಕಿದೆ. ಇಲ್ಲಿ ಏನಪ್ಪ ಅಂತಂದ್ರೆ ಇದನ್ನ ಯಾವ ರೀತಿ ನೋಡ್ತೀವಪ್ಪ ಅಂತಂದ್ರೆ, ಇಲ್ಲಿಯ ಒಂದು ವಿಚಾರವಾದಿಗಳನ್ರಿ ಮತ್ತೆ ನೋಡಿದ ಜನಸಾಮಾನ್ಯರನ್ರಿ, ಇವರು ಒಂದಿಷ್ಟು ಏನಪ್ಪ ಅಂತ ಹಿಂದುತ್ವವಾದವು, ಮತ್ಯಾವವಾದವು, ಇಸ್ಲಾಮಿಸ್ಟ್ವಾದವು ಇದಗಳ ವಾಲುವಂಥವ್ರು ಇದ್ದಾರೆ. ಇವರು ಜನರಲ್ ಇದ್ದಾರಪ್ಪ, ಮನುಷ್ಯ ವೈಚಾರಿಕವಾಗಿ ಬೆಳೆಯುವಂಥ ವ್ಯಕ್ತಿ. ಸರ್, ನಿಜಕ್ಕೂ ರಾಜ್ಯದಲ್ಲಿ ಯಾವ ಸಿದ್ಧಾಂತ ಇದೆ? ಈಗ ರಾಜ್ಯದಲ್ಲಿ ಇರಬೇಕಾಗಿ ಸಂವಿಧಾನ ಸಿದ್ಧಾಂತ ಇರಬೇಕಂತ ಆರಂಭದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟು ಹೋಗ್ಬಿಟ್ಟದ. ಸಂವಿಧಾನವನ್ನು ನಾವು ಪರಿಚಯ ಮಾಡಿದ್ದೀವಿ. ನಾವು ಒಂದೇ ಮಾತಿನಲ್ಲಿ ಉತ್ತರ ಐತೆ. ನಿಮಗೆ ನಿಮ್ಮ ಪ್ರಶ್ನೆ ಉತ್ತರದ ಫುಲ್ ಉತ್ತರ ಐತೆ. 543 MP ಒಬ್ಬ ಭಿಕ್ಷುಕಿದ್ದಾನ, ಬಡವಿದ್ದಾನ ಮತ್ತು ಕೇಳ್ತಾ ಇದ್ದೀನಿ ಪ್ರಶ್ನೆ. ಅದೇ ಕಾಲಕ್ಕೆ 224ರಲ್ಲಿ ಒಬ್ಬ ಲಕ್ಷಾಧೀಶಿದ್ದಾನ. MLAಗಳಲ್ಲೇ ಇಲ್ಲ, ಎಲ್ಲರೂ ಕೋಟ್ಯಾಧೀಶರು ಅಂದಾಗ ಇದು ಯಾವ ಸಿದ್ಧಾಂತ? ಹಣ ಸಿದ್ಧಾಂತ. ಸರ್, ಪರಿವಾರ ಲಾಸ್ಟ್ ಪ್ರಶ್ನೆ, ಕೊನೆ ಪ್ರಶ್ನೆ, ಸಮಯದ ಅಭಾವ, ಸಮಯ ಮುಕ್ತಾಯಗೊಳ್ತಾ ಇದೆ. ಪರಿವಾರವಾದವೇ ಸಿದ್ಧಾಂತ ರಾಜಕಾರಣವೇ? ಪರಿವಾರವಾದನ ಸಿದ್ಧಾಂತ ಆಗಿದ್ದಲ್ಲಿ ಇವತ್ತು ಮಾಡಿಬಿಟ್ಟಿವಿ ಅದನ್ನು. ಯಾವತ್ತೂ ನಮ್ಮ ನೆಹರೂಜಿ ಅವರು ತಮ್ಮ ನಂತರ ತಮ್ಮ ಮಗಳನ್ನು ತರುವಂಥ ಪ್ರಯತ್ನ ಮಾಡಿದರು. ತಾವು ಜೀವಂತಿದ್ದಾಗ ಆಕಿನ ಅಧ್ಯಕ್ಷ ಮಾಡೋ ಪ್ರಯತ್ನ ಮಾಡಿದರು. ಆವತ್ತು ಶುರುವಾಗಿದೆ ಈ ದೇಶಕ್ಕೆ. ಅದು ಕೆಟ್ಟ ಪರಿಹಾರ. ಅವರು ತಪ್ಪಲ್ಲದು. ನಮ್ಮ ಜೀನ್ಸ್ ಒಳಗೆ ನಾವು ರಾಜತ್ವ ಒಪ್ಕೊಂಡ್ಬಂದಂಥವ್ರು. ನಮ್ಮಲ್ಲಿ ಒಂದೇ ದಿನದಲ್ಲಿ ಪ್ರಜಾಪ್ರಭುತ್ವ ಹುಟ್ಟಿಲ್ಲ. ಇದು ನಾವು ಭಾಳ ಗಮನಿಸಬೇಕಿಲ್ಲ. ಸುಮ್ಮನೆ ಏನೇನು ವಾದ ಮಾಡೋದ್ರಿಂದ ನಮ್ಮ ದೇಶದಲ್ಲೇ, ನಮ್ಮ ಜೀನ್ಸ್ದಲ್ಲೇ ಏನಪ್ಪ ಅಂದ್ರೆ ರಾಜತ್ವ, ರಾಜ ಪ್ರತ್ಯಕ್ಷ ದೇವತಾ ಅಂತ ನಂಬ್ಕೊಂಡ್ಬಂದಂಥವ್ರು. ಅವ್ರ ನಂತರ ಯಾರು ಬರ್ಬೇಕು? ಅವ್ರ ಮಗನ ಬರ್ಬೇಕಂತ ನಂಬಿದವರು. ಇದು ಬ್ರಿಟಿಷಿಂದ ಬಂದಂಥದ್ದು, ಇಂಗ್ಲೆಂಡಿಂದ ಬಂದಂಥ ಈ ಒಂದು ಪ್ರಜಾಪ್ರಭುತ್ವದಲ್ಲ, ಇದು ಹೊಸ ಅನುಭವ. ಇನ್ನು ಬರೋದು ಬರ್ತಾ ಚೇಂಜ್ ಆಗ್ಬೋದು, ಬೇಡ ಅದು ಒಂದು ಸಿದ್ಧಾಂತ ಆಗಿಬಿಡ್ಬೋದಿರೋ, ಯಾರಿಗೆ ಗೊತ್ತು. ಯಾಕಪ್ಪ ಅಂತಂದ್ರೆ ಏನಕ್ಕಂದ್ರೆ ಇವಾಗ ಸಿದ್ಧಾಂತ ಆಗ್ತಾ ಇದೆ, ಆಗಿದೆ ಈಗ. ಇಲ್ಲಿ ಹೆಚ್ಚು ಯಾವ ಪಕ್ಷ ಇವತ್ತು ಪ್ರಾಮಾಣಿಕವಾಗಿ ತನ್ನ ನಂತರ ಒಬ್ಬ ಕಾರ್ಯಕರ್ತನಾಗ್ಲಿ, ಒಬ್ಬ ಪಾರ್ಟಿ ಪಕ್ಷದ ವರ್ಕರ್ನಾಗ್ಲಿ ಯಾರು ಬೆಳೆಸಿಲ್ಲ. ಬೆಳೆಸಿಲ್ಲ. ತಮ್ಮ ಮಕ್ಕಳು ಪ್ರಯತ್ನ ಮಾಡಿದಾರ. ಇದಂತ ಸುಳ್ಳೇನಲ್ಲ. ಅದಕ್ಕೆ ಮತ್ತೆ ಎಲ್ಲ ಪಕ್ಷಗಳಲ್ಲಿ ಇನ್ನೊಂದು ಕೊನೆ ಮಾತಾಡ್ತೀನಿ ನಿಮಗೆ. ಯಾವುದೇ ಪಕ್ಷದಲ್ಲಿ ಎಲ್ಲ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅಲ್ಲಿಲ್ಲ. ಇದೇನು ತೋರಿಸುತ್ತೆ ಅಂದ್ರೆ ಇವೆಲ್ಲ ಡಿಕ್ಟೇಟರ್ಗಳು. ಸ್ವತಃ ಇತ್ತೀಚೆಗೆ ಸೇರಿದಂಥ ಕೇಜ್ರಿವಾಲ್ ಸಹಿತ ಅವ್ರ ಬಗ್ಗೆ ಭಾಳ ಭರವಸೆ ಐತೆ ನಮಗೆ. ಅವರ ಪಕ್ಷದಲ್ಲೂ ಸಹಿತ ಆಂತರಿಕ ಪ್ರಜಾತಂತ್ರ ಇಲ್ಲ. ಹೆಸರು ತೋರಿಸ್ತಾರೆ ಅಷ್ಟೇ, ಬಟ್ ಅಲ್ಲೂ ಕೂಡ ಪ್ರಜಾತಂತ್ರವಿಲ್ಲ. ಇಲ್ಲ. ಅದಕ್ಕಾಗಿ ದೇಶದ ತಂತ್ರ ಪ್ರಜಾತಂತ್ರ ಏನಪ್ಪ ಅಂತಂದ್ರೆ, ಸಿದ್ಧಾಂತ ಅಂದ್ರೆ ಏನು? ದುಡ್ಡು ಮಾಡ್ಕೊಳ್ಳೋದು ಅಧಿಕಾರಿಗಳು. ದುಡ್ಡು ಬೇಕಾದಂಗೆ ಮಾಡ್ಕೊನಿ, ದುಡ್ಡು ಇರ್ಬೇಕು ನಿങ്ങളെ. ದುಡ್ಡೇ ದೊಡ್ಡಪ್ಪ, ಅದು ಸಿದ್ಧಾಂತ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ನ್ಯೂಸ್ ಟೈಮ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಈ ರಾಜ್ಯದಲ್ಲಿ ದೇಶದ ಸಿದ್ಧಾಂತವೇನು ಅನ್ನುವಂತಹ ಮಾತು ಬಂದಾಗ, ಈ
ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ದುಡ್ಡೇ ದೊಡ್ಡಪ್ಪ, ಅದೇ ನಮ್ಮ ಸಿದ್ಧಾಂತ ಅನ್ನೋವಂತಹ ಮಾತು ಇಲ್ಲಿ ಕಂಡು ಬಂತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಸಿದ್ಧಾಂತ ಅಂತ ಸಿದ್ಧಾಂತ ಮೀರಿ ಪರಿವಾರ, ದುಡ್ಡು, ಜಾತಿ, ತೋಳ್ಬಲ ಎಲ್ಲ ಯೂಸ್ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಹೊಸ ಸಿದ್ಧಾಂತಗಳನ್ನು ಮಾಡ್ಕೊಂಡಿದ್ದಾರೆ. ಈ ಚರ್ಚೆ ನಿಮ್ಗೆ ಹೇಗೆ ಅನ್ನಿಸ್ತು? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಇನ್ನೂ ಒಂದು ಮಾತು ನಾನು ನಿಮ್ಗೆ ಇವತ್ತು ಹೇಳಬೇಕಪ್ಪ ಅಂತಂತಂದರೆ, ಸ್ವತಂತ್ರ ಪತ್ರಿಕೋದ್ಯಮ ಬೇಕು ಈ ದೇಶಕ್ಕೆ. ನೀವು ಸ್ವತಂತ್ರ ಪತ್ರಿಕೋದ್ಯಮ, ಅದು ಕೂಡ ನಿಮ್ಮ ಧ್ವನಿ ಸ್ವತಂತ್ರವಾಗಿರಬೇಕು ಅಂತಂತಂದರೆ ಒಂದೇನೋ ಸಣ್ಣ ಪ್ರಯತ್ನ ನಡೀತಾ ಇದೆ H16 ನ್ಯೂಸ್ ವತಿಯಿಂದ. ಅದು ಏನಪ್ಪ ಅಂತಂತಂದ್ರೆ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಕೈಲಾದಷ್ಟು ಸಹಾಯ ಮಾಡಿದ್ರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನಾವು ಸತ್ಯ ಹೇಳುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಒಂದು ಇಟ್ಸ್ ನ್ಯೂಸ್ ಟೈಮ್ನ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.